ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಳೆದ 135 ದಿನಗಳಿಂದ ನಡೆಯುತ್ತಿದ್ದ ಜಂಗಮಕೋಟೆ ಹೋಬಳಿಯ ರೈತರ ಅನಿರ್ದಿಷ್ಟಾವಧಿ ಧರಣಿಗೆ ತೆರೆ ಬಿದ್ದಿದೆ. ಸರ್ಕಾರ ಭೂ ಪರಿಹಾರ ಪ್ರಕ್ರಿಯೆಗೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಹೋರಾಟಗಾರರು ತಮ್ಮ ಪ್ರತಿಭಟನಾ ಟೆಂಟ್ ತೆರವುಗೊಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ದಲಿತ ಸಂಘರ್ಷ ಸಮಿತಿ, ಭೀಮಾ ಮಾರ್ಗ ಹಾಗೂ ವಿವಿಧ ಸಂಘಟನೆಗಳು ಕಳೆದ 4 ತಿಂಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದವು. ಇದು ನಮ್ಮ ಗೆಲುವಲ್ಲ, 13 ಹಳ್ಳಿಗಳ ರೈತರ ಒಗ್ಗಟ್ಟಿನ ಗೆಲುವು ಅಂತ ಹೇಳ್ಬೋದು. ನಾವು ಯಾಕೆ ಇವತ್ತು ಕೆಲವು ಏನು ದ್ವಂದ್ವಗಳಲ್ಲಿ ಕೆಲವು ಮಾಹಿತಿ ಸೋರಿಕೆ ಆಗ್ತದೆ ಕೆಲವರ ಬಗ್ಗೆ ಯಾಕಂತ ಹೇಳ್ತಂದ್ರೆ, ಇವತ್ತು ನಾವು ಏನು ಸರ್ಕಾರ ಪ್ರಾಥಮಿಕ ಸೂಚನೆ ಕೊಟ್ಟ ಸಂದರ್ಭದಲ್ಲಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಆವತ್ತು ಕೂಡ ಏನ್ ಹೇಳಿದ್ವಿ, ಸರ್ಕಾರದ ಜಮೀನಿನಲ್ಲಿ ಕೈಗಾರಿಕೆ ಮಾಡಿ ಬಲವಂತ ಭೂ ಸ್ವಾಧೀನ ಬೇಡ, ಮತ್ತೆ ಸರ್ಕಾರದ ಭೂಮಿ ಮತ್ತೆ ಬಂಜರು ಭೂಮಿಯಲ್ಲಿ ಮಾಡಿ ಅಂತೇಳಿ ನಾವು ಅವತ್ತು ಕೂಡ ಒಂದು ಹೋರಾಟದ ಮೂಲಕ ಮನವಿಯನ್ನು ಕೊಟ್ಟಿದ್ವಿ. ತದನಂತರ ಬದಲಾವಣೆಗಳಲ್ಲಿ ಏನಾಯ್ತು, ಒಂದು ಕಡೆ ಬಲವಂತ ಏನು ಭೂ ಸ್ವಾಧೀನ ಹೋರಾಟದ ಹೆಸರಲ್ಲಿ ಅಕ್ಷಯ ಪಾತ್ರರಾಗಿ ಮಾರ್ಪಾಡ್ತು. ಅದರ ರೂಪುರೇಷೆಗಳೇ ಬದಲಾವಣೆ ಆಗಿತ್ತು. ಯಾವತ್ತು ಒಂದು ಸಂಘಟನೆ, ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರ ಹಾಕೊಂಡು ನಾನು ನನ್ನಿಂದ ಅಂತಕ್ಕಂತಹ ಅಹಂನಲ್ಲಿ ಹೋದ್ನೋ, ಆವತ್ತು ನಾವು ಎಲ್ಲೋ ಒಂದ್ ಕಡೆ ಇದೇನೋ ಒಂದು ಬೇರೆ ಕಡೆ ಹೋಗ್ತಾ ಇದೆ, ನಿಜವಾದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ರೈತರ ಮನವಿಗೆ ಸ್ಪಂದಿಸಿ ಕೆಲವು ಫಲಾನುಭವಿಗಳಿಗೆ ಈಗಾಗಲೇ ಪರಿಹಾರದ ಚೆಕ್ಗಳನ್ನು ವಿತರಿಸಿದೆ. ಕೈಗಾರಿಕೆಗಳ ಸ್ಥಾಪನೆಯಿಂದ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗಲಿದ್ದು ಪ್ರದೇಶದ ಅಭಿವೃದ್ಧಿಗೂ ಉತ್ತೇಜನ ದೊರೆಯಲಿದೆ ಎಂದು ರೈತ ಮುಖಂಡರು ಅಭಿಪ್ರಾಯಪಟ್ಟರು. ನಮ್ಮ ಗ್ರಾಮಕ್ಕೆ 1,50,00,000 ಫಿಕ್ಸ್ ಮಾಡಿದ್ದಾರೆ. ಅದು ಪೂರ್ತಿ ಅಮೌಂಟ್ ಒಂದೇ ಚೆಕ್ಕಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದು ಕೆಲವರು ಹೇಳ್ತಾರೆ ಅರ್ಧ ಕೊಡ್ತಾರೆ, ಕಾಲ್ ಭಾಗ ಕೊಡ್ತಾರೆ, ವರ್ಷ ಅಥವಾ ಅದೆಲ್ಲ ಸುಳ್ಳು. ನಾವು ದಾಖಲೆ ಕೊಟ್ರೆ ನಮ್ಮ ಹಣ ಏನಿದೆ ನಮ್ಮ ಅಕೌಂಟ್ಗೆ ಜಮಾ ಆಗ್ತದೆ. ಯಾವಾಗ ನೀವು ದಾಖಲೆ ಕೊಟ್ಟಿದ್ರಿ, ಯಾವಾಗ ಸರ್ಕಾರದಿಂದ ಈ ನಾವು ದಾಖಲೆ ಕೊಟ್ಟು ಒಂದು ವಾರಕ್ಕೆಲ್ಲ ನಮ್ಗೆ ಅಮೌಂಟ್ ಬಂತು. ನಿಮ್ದು ಎಷ್ಟು ಎಕರೆ ಇತ್ತು? ನಮ್ದು ಒಟ್ಟು 7.5 ಎಕರೆ ಹೋಗ್ತದೆ. ಅದರಲ್ಲಿ ಅರ್ಧ ಅಮೌಂಟ್ ತಗೊಂಡಿದೀವಿ, ಇನ್ನು ಅರ್ಧ ಅಭಿವೃದ್ಧಿ ಜಮೀನು ತಗೊಂತೀವಿ. ಓಕೆ, ಈಗ ನಿಮ್ಗೆ ಚೆಕ್ ಪಡೆದಿರೋದಕ್ಕೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಿದೆ? ನೆಕ್ಸ್ಟ್ ಮುಂದೆ ಯಾವ ರೀತಿ ನಿಮ್ಮ ಜೀವನ ರೂಪಿಸ್ಕೊಂತೀರಾ, ಏನು ಅಂತ? ನಾವು ಅದ್ರ ಅಭಿವೃದ್ಧಿ ಮಾಡ್ಕೊಬೇಕು ಸರ್. ಎಲ್ಲರೂ ಬೇರೆ ಕಡೆ ಜಮೀನು ತಗೊಬೇಕು, ಅದನ್ನು ನಾವು ಇದು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಬೇಕು. ಪರಿಹಾರ ಪಡೆದ ರೈತರು ಸರ್ಕಾರದ ಕ್ರಮವನ್ನ ಸ್ವಾಗತಿಸಿದ್ದು, ಸೂಕ್ತ ದಾಖಲೆ ಸಲ್ಲಿಸಿದವರಿಗೆ ಪರಿಹಾರ ಸಿಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಭೂಮಿಗೆ ಬದಲಾಗಿ ಸಿಕ್ಕ ಪರಿಹಾರವನ್ನ ಸಮರ್ಪಕವಾಗಿ ಬಳಸಿಕೊಂಡು ಜೀವನ ಮುಂದುವರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹೋರಾಟದಲ್ಲಿ ವಿವಿಧ ರೈತ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಹಾಗೂ 13 ಗ್ರಾಮಗಳ ರೈತರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಸರ್ಕಾರದ ಸ್ಪಂದನೆಯ ಬಳಿಕ ಧರಣಿ ಅಂತ್ಯಗೊಂಡಿದ್ದು, ಪ್ರತಿಭಟನಾ ಸ್ಥಳದಲ್ಲಿದ್ದ ಟೆಂಟ್ ತೆರವುಗೊಳಿಸಲಾಯಿತು. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.